ನಮಸ್ಕಾರ ಕರ್ನಾಟಕ. ಇವತ್ತೊಂದು ವಿಶೇಷತೆ ನಿಮಗೆ ವಿಡಿಯೋ ತಗೊಂಡ್ಬಂದಿನ ಅಂತ ತಿಳಿಸ್ಕೊಡ್ತಾ ಇದ್ದೇನೆ. ಕೂಲರ್ ನೋಡ್ತಾ ಇರ್ಬೋದು. ಇದೇ ಕೂಲರ್ ವಿಶೇಷತೆ ನಿಮಗೆ ಒಂದು ಇನ್ಫಾರ್ಮೇಶನ್ ತಗೊಂಡ್ಬಂದೇನೆ. ಯಾಕಂದ್ರೆ ಬೇಸಿಗೆ ಮುಗಿಯಕ್ ಬಂತು, ಆದ್ರೂ ಕೂಡ ವಿಡಿಯೋ ಅಪ್ಲೋಡ್ ಮಾಡೋದು ಲೇಟ್ ಆಯ್ತು. ಆದ್ರೂ ಕೂಡ ಒಂದು ಇನ್ಫಾರ್ಮೇಶನ್ ವಿಡಿಯೋ ಆಗಿರುತ್ತೆ. ಯಾರು ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಒಂದು ಇನ್ಫಾರ್ಮೇಶನ್, ಒಂದು ಬೆಸ್ಟ್ ಕೂಲರ್ ನ ನಿಮಗೆ ಪರಿಚಯ ಮಾಡಿಸ್ಕೊಡ್ತಾ ಇದೀನಿ. ಇದ್ರ ಫಸ್ಟ್ ಕಂಪ್ನಿ ಬಂದ್ಬಿಟ್ಟು ಬಜಾಜ್ ಕೂಲರ್ ಆಗಿರುತ್ತೆ ಗೈಸ್. ನಿಮಗೆ ಹತ್ರದಲ್ಲಿ ಜೂಮ್ ಔಟ್ ಮಾಡಿ ತೋರಿಸ್ಕೊಡ್ತಾ ಇದೀನಿ ನಮ್ಮ ಯಾವ ತರ ಇದೆ ಅಂತ ತಿಳಿಸ್ಕೊಡ್ತಾ ಇದೀನಿ. ಒಂದು ಬಜಾಜ್ ಕೂಲರ್ 42 ಲೀಟರ್ಸ್ ಇರೋಂತ ಟ್ಯಾಂಕ್ ಇದು. 42 ಲೀಟರ್ ಟ್ಯಾಂಕ್ ಇರೋದು. ನಿಮಗೆ ಟ್ಯಾಂಕ್ ಬಂದ್ಬಿಟ್ಟು ತೆಳಗಡೆ ಇರುತ್ತೆ, ನೋಡ್ತಾ ಇರಬಹುದು. ಇದು ಕೂಲರ್ ಫ್ರಂಟ್ ಡಿಸೈನ್ಸ್ ಆಗಿರುತ್ತದೆ ಗೈಸ್. ಅದೇ ತರ ನೋಡ್ತಾ ಇರ್ಬೋದು. ಫ್ರಂಟ್ ಎಲ್ಲ ನಿಮಗೆ ಡಿಜಿಟಲ್ ಮೀಟರ್ ತರ ಪ್ರೊವೈಡ್ ಮಾಡಿರುತ್ತೆ. ಇದೆ ಪವರ್ ಆಫ್, ಪವರ್ ಆನ್, ಮತ್ತೆ ಅದೇ ಸ್ವಿಂಗ್ ಎಲ್ಲ ಕಾಮನ್ ಆಗಿ ಕೊಟ್ಟಿರ್ತಾರೆ. ಯಾವ ಕೂಲರ್ ಹೆಂಗಿರುತ್ತೋ ಅದೇ ತರ ಈ ಕೂಲರ್ಗೆ ಪ್ರೊವೈಡ್ ಮಾಡಿದ್ರೆ. ಅದೇ ತರ ಏನ್ ಫೆಸಿಲಿಟಿ ಅಪ್ಪ ಅಂದ್ರೆ, ನೀವು ಅಬ್ಸರ್ವ್ ಮಾಡಿರ್ಬೋದು, ಕೂಲರ್ ಅಲ್ಲಿ ಹಿಂಗ ಬಟನ್ ಅಂಡ್ ಆಫ್ ಇರುತ್ತೆ. ಇಲ್ಲೆಲ್ಲ ಪ್ರೆಸ್ಸಿಂಗ್ ಬಟನ್ ಅಂದ್ರೆ ಇವೆಲ್ಲ ಒಂಥರ LED ಸಿಸ್ಟಮ್ಸ್ ನಿಮಗೆ ಪ್ರೊವೈಡ್ ಮಾಡಿದ್ರೆ ಫ್ರಂಟ್ ಅಲ್ಲಿ ಅಂತ ತೋರಿಸ್ಕೊಡ್ತಾನೆ. ಒಂದು ಬೆಸ್ಟ್ ಕೂಲರ್. ಇದ್ರ ರೇಟು ನಿಮಗೆ ತಿಳಿಸ್ಕೊಡ್ತೀನಿ. ಯಾಕಂದ್ರೆ ಬಹಳ ಜನ AC ಪರ್ಚೇಸ್ ಮಾಡಕ್ಕಾಗಲ್ಲ. ಏನಿದ್ರು ಕೂಡ AC 25,000ದಿಂದ 30,000 ಸ್ಟಾರ್ಟಿಂಗ್ ಪ್ರೈಸ್ ಆಗಿರುತ್ತೆ. ಅದೇ ತರ ಕರೆಂಟ್ ಬಿಲ್ ನಿಮಗೆ ಗೊತ್ತೇ ಇರುತ್ತೆ ಎಷ್ಟು ಬರುತ್ತೆ ಅಂತ. ಅದಕ್ಕೋಸ್ಕರ ಈ ಕೂಲರ್ ನ ಯಾಕೆ ಪರ್ಚೇಸ್ ಮಾಡಿಸ್ಕೊಡ್ತೀನಿ ಅಂದ್ರೆ, ಜಸ್ಟ್ ಒಂದು ಫ್ಯಾನ್ ಎಷ್ಟು ಓಡುತ್ತಲ್ಲ ಕೆಪಾಸಿಟಿ, ಆ ಕರೆಂಟ್ ನ ಈ ಕೆಪಾಸಿಟಿ ಎಳ್ಕೊಳ್ಳುತ್ತೆ ಅಂತ ತಿಳಿಸ್ಕೊಡ್ತೇನೆ. ಒಂದು ಬೆಸ್ಟ್ ಕೂಲರ್. ಅದೇ ತರ ತಂಪಾದ ಗಾಳಿ ಬರುತ್ತೆ ಅಂತ ತಿಳಿಸ್ಕೊಡ್ತೀನಿ ಗೈಸ್. ನಿಮಗೆ ಕೂಲರ್ ಬಗ್ಗೆ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಮೇನ್ ನಿಮಗೆ ರಿಮೋಟ್ ಬಗ್ಗೆ ಇನ್ಫಾರ್ಮೇಶನ್ ಕೊಡಲೇಬೇಕು. ಯಾಕಂದ್ರೆ ಕನ್ಫ್ಯೂಷನ್ ಆಗ್ಬಿಡಿ, ಬಂದು ರಿಮೋಟ್ ಇಲ್ಲಿ ಬಟನ್ ಪ್ರೆಸ್ ಮಾಡಲೇಬೇಕಾ, ಯಾಕಂದ್ರೆ ರಿಮೋಟ್ ಕೊಡ್ತಾರೋ ಇಲ್ಲ ಅಂತ ಕನ್ಫ್ಯೂಷನ್ಸ್ ಇರುತ್ತೆ. ಒಳ್ಳೆ ಕ್ವಾಲಿಟಿ ರಿಮೋಟೇ ಕೊಟ್ಟಿದ್ರೆ ಗೈಸ್, ಏನೋ ಅವಶ್ಯಕತೆ ಇರೋದಿಲ್ಲ. ಯಾಕಂದ್ರೆ ಒಳ್ಳೆ ಕ್ವಾಲಿಟಿ ಬಿಲ್ಡ್ ಕ್ವಾಲಿಟಿ ಇರೋಂಥದ್ದೇ ರಿಮೋಟ್ ಕೊಟ್ಟಿದ್ರೆ. ಇಲ್ಲಿ ಏನ್ ಬಟನ್ಸ್ ಕೊಟ್ಟಿದ್ರಲ್ಲ ಆಸ್ ಇಟ್ ಈಸ್ ಎಲ್ಲ ಫೀಚರ್ಸ್ ಈ ರಿಮೋಟ್ ಅಲ್ಲೇ ನಿಮಗೆ ಪ್ರೊವೈಡ್ ಮಾಡ್ತಾರೆ. ಬನ್ನಿ ಇನ್ನ ಎಕ್ಸ್ಟ್ರಾ ಮಾಹಿತಿ ತಿಳಿಸ್ಕೊಡ್ತೇನೆ. ಇವಾಗ ಬನ್ನಿ ಸ್ವಲ್ಪ ಹತ್ರದಲ್ಲಿ ತೋರಿಸ್ಕೊಡ್ತಾ ಇದೀನಿ. ನೋಡ್ತಾ ಇರಬಹುದು, ಈ ಟ್ಯಾಂಕ್ ನ ಬಂದ್ಬಿಟ್ಟು ನಿಮಗೆ ಕೆಪಾಸಿಟಿ ಇಲ್ಲೆಲ್ಲ ನಿಮಗೆ ಅದೇ ತರ ನೀರ್ ಹಾಕೋದು, ಮತ್ತೆ ಅದೇ ತರ ನಿಮ್ಗೆ ಏನಾದ್ರು ಐಸ್ ಕ್ಯೂಬ್ಸ್ ಹಾಕೋಂತ ಜಾಗ ಅಂತ ತೋರಿಸ್ಕೊಡ್ತಾ ಇದೀನಿ. ಒಂದು ಬೆಸ್ಟ್ ಕೂಲರ್. ಫ್ರಂಟ್ ಅಲ್ಲೇ ನೋಡ್ತಾ ಇರಬಹುದು ಯಾವ ತರ ಇದೆ ಅಂತ. ಆನ್ ಮಾಡಿ ತೋರಿಸ್ಕೊಡ್ತಾ ಇದೀನಿ ಬನ್ನಿ ಗೈಸ್. ಇದೆ ಆನ್ ಅಂಡ್ ಆಫ್ ಒಂದೇ ಬಟನ್ ಇರುತ್ತೆ ನೋಡಿ. ಎಲ್ಲ ಡಿಜಿಟಲ್ ಇರುತ್ತದೆ. ಈಗ ನೋಡ್ತಾ ಇರಬಹುದು, ಸ್ಪೀಡ್ ತೋರಿಸ್ಕೊಡ್ತಾ ಇದೀನಿ. 1 2 3 ಅಂತ ಇದೆ. ಸ್ಪೀಡ್ಸ್ ಎಲ್ಲ ಜಾಸ್ತಿ ಆಗುತ್ತೆ. ಇದು ಕೂಲಿಂಗ್ ಬಂದ್ಬಿಟ್ಟು ಇದ್ರ ಕಂಪಲ್ಸರಿ ನೀರ್ ಇರ್ಲೇಬೇಕು. ನೀರ್ ಇದ್ರೆ ಮಾತ್ರ ನಿಮಗೆ ಕೂಲಿಂಗ್ ಪ್ರೊವೈಡ್ ಆಗುತ್ತೆ ಅಂತ ತಿಳಿಸ್ಕೊಡ್ತಾ ಇದೀನಿ. ಸ್ವಿಂಗ್ ಅಂದ್ರೆ ಏನಂತ ಅರ್ಥ ಅಂದ್ರೆ, ನಿಮಗೆ ತೆಳಗಡೆ ತೋರಿಸ್ಕೊಡ್ತಾ ಇದೀನಿ. ಏನಕ್ಕಪ್ಪ ಅಂತ ಹೇಳ್ತೀವಿ ಅಂದ್ರೆ, ಫ್ಯಾನ್ ನೋಡ್ತಾ ಇರ್ಬೋದು, ನಿಮಗೆ ಲೆಫ್ಟ್ ರೈಟ್ ತಿರುಗುತ್ತೆ, ಕಾಮನ್ ಆಗಿ ಗೊತ್ತಿರುತ್ತೆ. ಅದೇ ತರ ಇಲ್ಲಿ ನಿಮಗೆ ಮೋಟರ್ಸ್ ಅಲ್ಲೇ ನಿಮಗೆ ಇಲ್ಲಿ ಲೆಫ್ಟ್ ರೈಟ್ ಪ್ರೊವೈಡ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ನಿಮಗೆ ಇಲ್ಲಿ ಸ್ವಿಂಗ್ ಅಂತ ಕೊಟ್ಟಿರ್ತಾರೆ ಅಂತ ತಿಳಿಸ್ಕೊಡ್ತಾ ಇದೀನಿ. ಕನ್ಫ್ಯೂಷನ್ಸ್ ಆಗಬಾರ್ದು ಅಂತ ನಿಮಗೆ ಕಂಪ್ಲೀಟ್ ಆಗಿ ಇಲ್ಲಿ ನಿಮಗೆ ಗೈಡೆನ್ಸ್ ಕೊಟ್ಟಿರ್ತಾರೆ. ಈ ಕೂಲರ್ ವಿಶೇಷತೆ ಇನ್ನೊಂದು ಏನಪ್ಪಾ ಅಂದ್ರೆ, ಕೂಲರ್ ಆನ್ ಆಗಿದೆ, ನಿಮಗೆ ಆಫ್ ಮಾಡಿ ತೋರಿಸ್ಕೊಡ್ತಾ ಇದೀನಿ. ಇದು ನೀವು ಅಬ್ಸರ್ವ್ ಮಾಡಲೇಬೇಕು. ಬಹಳ ಜನ ಕೂಲರ್ ತಗೊಂಡ್ಬೇಕಂದ್ರೆ ಈ ಅಬ್ಸರ್ವ್ ಮಾಡಿದ್ರೆ ಇದು ನಿಮಗೆ ಒಂದು ತಂಪಾದ ಗಾಳಿ ಬರುತ್ತೆ ಅಂತ ತಿಳಿಸ್ಕೊಡ್ತೇನೆ. ಈ ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡ್ತಾ ಇರೋದು, ಬ್ಯಾಕ್ ಸೈಡ್ ಅಲ್ಲಿ 1 ಲೇಯರ್, ಬ್ಯಾಕ್ ಸೈಡ್ 2nd ಲೇಯರ್, ಇಲ್ಲಿ ನೋಡ್ತಾ ಇರ್ಬೋದು 3rd ಲೇಯರ್. ಈ 3 ಲೇಯರ್ ಅಲ್ಲಿ ನೀವು ಕೂಲರ್ ತಗೊಂಡ್ರೆ ಏನಕ್ಕಪ್ಪ ಅಂದ್ರೆ, ಒಂದೊಂದು ಕೂಲರ್ ಅಲ್ಲಿ ನಿಮಗೆ ಒಂದೇ ಲೇಯರ್ ಇರುತ್ತೆ ಬ್ಯಾಕ್ ಸೈಡ್. ಇದೇ ಇಲ್ಲಿಂದ ಬ್ಯಾಕ್ ಕಡೆಯಿಂದ ಯಾಕಪ್ಪ ಅಂದ್ರೆ, ಹಿಂದ್ಗಡೆಯಿಂದ ಗಾಳಿ ಹೋಗಿ ನಿಮಗೆ ಫ್ರಂಟ್ ಇಂದ ಫ್ರೆಶ್ ಗಾಳಿ ಬರುತ್ತೆ, ತಣ್ಣಗೆ ಆಗಿರೋಂಥದ್ದು. ಇವಾಗ ಈ ಕೂಲರ್ ಇದು ವಿಶೇಷತೆ ಏನಪ್ಪಾ ಅಂದ್ರೆ, ಮೂರು ಕಡೆನೂ ಕೂಡ ನಿಮಗೆ ಇಲ್ಲಿ ವೆಂಟಿಲೇಷನ್ಸ್ ಆಗ್ತಾ ಇರುತ್ತೆ. 2 ಕಡೆಯಿಂದ ಫಿಲ್ಟರ್ ಆಗಿ ಮತ್ತೆ ಅದೇ ತರ ಗಾಳಿ ಹೋಗಿ ನಿಮಗೆ ತಂಪಾದ ಗಾಳಿ ಬರುತ್ತೆ ಅಂತ ತಿಳಿಸ್ಕೊಡ್ತೇನೆ ಗೈಸ್. ಬಾಳಿಕಪ್ಪ ಅಂದ್ರೆ, ಮೇಲ್ಗಡೆ ನೀರ್ ಹಾಕ್ತಿವಲ್ಲ, ಈ ಮೇಲ್ಗಡೆ ನೀರಾಗಿ ನಿಮಗೆ ರೊಟೇಷನ್ ಆಗುತ್ತೆ. ರೊಟೇಷನ್ ಆದಾಗ ಈ ಹನಿಕೋಮ್ ಅಂತ ಇರುತ್ತೆ, ಇಲ್ಲೆಲ್ಲ ನೀರ್ ಸಪ್ಲೈ ಆಗಿ ನಿಮಗೆ ತಂಪಾದ ಹಿಂದ್ಗಡೆ ಗಾಳಿ ಬಂದಾಗ ನಿಮಗೆ ಇದೇ ಮೇನ್ ಕೂಲರ್ ಅಲ್ಲೇ ನಿಮಗೆ ತಂಪಾದ ಗಾಳಿ ಬರೋದು. ಇಲ್ಲಿ ನೋಡ್ತಾ ಇರ್ಬೋದು, ಜೂಮ್ ಹಾಕಿ ನಮ್ಮ ಹುಡುಗ ತೋರಿಸ್ಕೊಡ್ತಾ ಇದ್ದಾನೆ. ಇಲ್ಲಿ ನೋಡ್ತಾ ಇರ್ಬೋದು, ನೀರು ಹೋಗ್ತಾ ಇದೆ, ನೀರ್ ಹರಿತಾ ಇರೋದು. ಇದೇ ಮೇನ್ ರೀಸನ್ ಗೈಸ್. ಈ ತರ 3 ಲೇಯರ್ ಅಲ್ಲೂ ತಂಪಾದ ನೀರ್ ಸಪ್ಲೈ ಆಗಿ ಹಿಂದ್ಗಡೆಯಿಂದ ಫ್ರೆಶ್ ಗಾಳಿ ಬಂದು ನಿಮಗೆ ತಂಪಾದ ಗಾಳಿ ಬರುತ್ತೆ ಅಂತ ತಿಳಿಸ್ಕೊಡ್ತಾ ಇದೀನಿ. ಅದಕ್ಕೋಸ್ಕರ ಈ 3 ಲೇಯರ್ ಇದ್ರೆ ಮಾತ್ರ ತಗೊಳ್ಳಿ. ಈ ಸಿಂಗಲ್ ಇದ್ರೆ ತಗೊಂಬೇಡಿ. ಯಾಕಂದ್ರೆ ಈ 3 ಲೇಯರ್ ಅಲ್ಲೂ ತಂಪಾದ ನೀರು ಸಪ್ಲೈ ಆಗಿ ತಣ್ಣ ಗಾಳಿ ಬರುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದೇನೆ. ಒಂದು ಬೆಸ್ಟ್ ಆಗಿ ತಂಪಾದ ಗಾಳಿ ಬರುತ್ತೆ. ಅದೇ ತರ ಮೇಲ್ಗಡೆ ಅದೇ ತರ ಐಸ್ ಕ್ಯೂಬ್ಸ್ ಆಗಿರ್ಬೋದು, ನೋಡ್ತಾ ಇರ್ಬೋದು ಮೇಲ್ಗಡೆ ಈ ಐಸ್ ಕ್ಯೂಬ್ಸ್. ಇನ್ನ ತಂಪಾದ ಬೇಕಪ್ಪ ಅಂದ್ರೆ ನಿಮಗೆ ಐಸ್ ಕ್ಯೂಬ್ಸ್ ಹಾಕೊಂಡಿ ಒಂದ್ ನೀರ್ ಹಾಕೊಂಡ್ ಬಿಟ್ರೆ ಇನ್ನ ಫುಲ್ AC ಅನ್ಕೊಂಬಿಡಿ. ಮನೆ ಫುಲ್ ಕಂಪ್ಲೀಟ್ ಆಗಿ ನಿಮ್ದು ಏನಾದ್ರು ದೊಡ್ಡ ಹಾಲ್ ಇದ್ರೆ, ಒಂದು ದೊಡ್ಡ ಮನೆ ಇದ್ರು ಕೂಡ ಕಂಪ್ಲೀಟ್ ಹಾಲ್ ಕವರ್ ಆಗಂತ ಈ ಕೂಲರ್ ಅಂತ ತಿಳಿಸ್ಕೊಡ್ತಾ ಇದೀನಿ. ರೇಟ್ ನಿಮಗೆ ತಿಳಿಸ್ಕೊಡ್ತಾ ಇದೀನಿ ಗೈಸ್. ಬಹಳ ಕನ್ಫ್ಯೂಷನ್ಸ್ ಇರುತ್ತೆ. ರೇಟ್ ಇನ್ಫಾರ್ಮೇಶನ್ ಕೊಡಿ ಅಂತ ಬಹಳ ಜನ ಕೇಳ್ತಾ ಇರ್ತೀರಾ. ಇದು ಆನ್ಲೈನ್ ಚೆಕ್ ಮಾಡಕ್ ಹೋದ್ರೆ 10,000 11,000 ಇದೆ. ನಾವು ಆಫ್ಲೈನ್ ತಗೋದ್ರಿಂದ ನಮಗೆ 7,200 ರೂಪಾಯಿ ಬಿದ್ದಿದೆ. ಮತ್ತೆ 3 ವರ್ಷ ವ್ಯಾರಂಟಿ ಕೊಡ್ತಾರೆ ಗೈಸ್. ಯಾವುದೇ ಕೂಲರ್ 1 ವರ್ಷ ವ್ಯಾರಂಟಿ ಕೊಡೋದು. ಈ ಕೂಲರ್ ಬಜಾಜ್ ಅವರು 3 ವರ್ಷ ವ್ಯಾರಂಟಿ ಕೊಡ್ತಾರೆ. ತಲೆಯಿಂದ ಏನು ತೆಗ್ದಾಕ್ಬಿಡಿ, ಯಾಕಂದ್ರೆ ಏನು ಸಮಸ್ಯೆ ಬರಲ್ಲ. 3 ವರ್ಷ ವ್ಯಾರಂಟಿ ಅಂದ್ರೆ ಏನೇ ಪ್ರಾಬ್ಲಮ್ ಬಂದ್ರು ಕೂಡ ನಿಮಗೆ ಕಂಪ್ನಿಯವರೇ ಪ್ರೊವೈಡ್ ಮಾಡ್ತಾರೆ ಅಂತ ತಿಳಿಸ್ಕೊಡ್ತಾ ಇದೀನಿ. ಅಂದ್ರೆ ಕಂಪ್ನಿ ಕಡೆಯಿಂದ ಇದ್ರದೇ ಆಟೋಮೆಟಿಕ್ ಏನೋ ಪ್ರಾಬ್ಲಮ್ ಆದ್ರೆ ಕಂಪ್ಲೀಟ್ಲಿ ಸರ್ವಿಸ್ ಅಲ್ಲಿ ವಾರಂಟಿ ಬರುತ್ತೆ. ಬೆಸ್ಟ್ ಕೂಲರ್. ಯಾಕಂದ್ರೆ 3 ವರ್ಷ ಯಾವುದೇ ಕಂಪ್ನಿ ಕೂಡ ನಿಮಗೆ 3 ವರ್ಷ ವಾರಂಟಿ ಕೊಡ್ತಿಲ್ಲ, 1 ವರ್ಷ ಮಾತ್ರ ಕೊಟ್ಟಿರ್ತಾರೆ. ಇವ್ರು 3 ವರ್ಷ ಕೊಡೋದ್ರಿಂದ ಒಂದು ಬೆಸ್ಟ್ ಅಂತ ತಿಳಿಸ್ಕೊಡ್ತಾ ಇದೀನಿ. ನೋಡ್ತಾ ಇದೀರಲ್ಲ, ಸರೌಂಡಿಂಗ್ ಎಲ್ಲ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ತಿಳಿಸ್ಕೊಟ್ಟಿದೀನಿ.
ಥರ್ಡ್ ಲೇಯರ್ ನೋಡ್ತಾ ಇರ್ಬೋದು, 3 ವೆಂಟಿಲೇಷನ್ಸ್ ಇರೋಂಥದ್ದು. ಗಾಳಿ ಮಾತ್ರ ಒಂದು ಒಳ್ಳೆ ತಂಪಾದ ವಾತಾವರಣ. ಮತ್ತೆ ಅದೇ ತರ ಇದು ಒಂದು ಡಿಜಿಟಲ್ ಮೀಟರ್, ಓಕೆನಾ. ಆಫ್ ಅಂಡ್ ಆಗಿರ್ಬೋದು, ಸ್ವಿಂಗ್ ಆಗಿರ್ಬೋದು. 3 ಲೇಯರ್ ಕಾಮನ್ ಆಗಿ ಎಷ್ಟು ಕೊಟ್ಟಿರ್ತಾರೆ, 3 ಲೇಯರ್ ಸ್ಪೀಡ್ ಕೊಟ್ಟಿರ್ತಾರೆ, ಎಲ್ಲ ಕಾಮನ್ ಆಗಿರುತ್ತೆ. ಮೇನ್ ಇನ್ಫಾರ್ಮೇಶನ್ಸ್ ಬ್ಯಾಕ್ ಇದೆಯಲ್ಲ, 3 ಲೇಯರ್ ವೆಂಟಿಲೇಷನ್ಸ್ ಇದ್ರೆ ಮಾತ್ರ ತಗೊಳ್ಳಿ, ರೆಫರ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಒಂದ್ ಸೈಡ್ ಇದ್ರೆ ನಿಮಗೆ ಗಾಳಿ ಬರುತ್ತೆ, ಅಷ್ಟು ತಂಪಾದ ಗಾಳಿ ಬರಲ್ಲ, ಮತ್ತೆ ನಿಮಗೆ ಹಾಲ್ ಫುಲ್ ಕವರ್ ಆಗಲ್ಲ ಅಂತ ತಿಳಿಸ್ಕೊಡ್ತೀನಿ ಗೈಸ್. ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಮಾಹಿತಿ ತಿಳಿಸ್ಕೊಡ್ತೀನಿ. ಪ್ಲೀಸ್ ನಮ್ಮ ಅಕೌಂಟ್ಗೆ ಲೈಕ್ ಮಾಡಿ, ಅದೇ ತರ ವಿಡಿಯೋಗೆ ಲೈಕ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಈ ವಿಡಿಯೋ ನೋಡ್ತಾ ಇದ್ರಲ್ಲ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಫ್ರೆಂಡ್ಸ್ ಯಾರ್ಯಾರು ತಗೋಬೇಕಂತ ಇರ್ತಾರಲ್ಲ ಕೂಲರ್, ಒಂದು ಬೆಸ್ಟ್ ಬಜೆಟ್ ಫ್ರೆಂಡ್ಲಿ ಕೂಲರ್ ತೋರಿಸ್ಕೊಡ್ತೀನಿ. ದೊಡ್ಡ ಕೂಲರ್, ಮತ್ತೆ ಚಿಕ್ಕ ಕೂಲರ್ ಅಲ್ಲ, ನಿಮಗೆ 7200 ರೂಪಾಯಿದಲ್ಲಿ ಆಫ್ಲೈನ್ ಅಲ್ಲಿ ಸಿಗುತ್ತೆ. ನೀವು ಕೇಳಿ, ಯಾರನ್ನ ಕೇಳೋದಿದ್ರು ಈ ಫೋಟೋ ಆಗಿರ್ಬೋದು, ವಿಡಿಯೋ ಆಗಿರ್ಬೋದು ತೋರಿಸ್ಕೊಡಿ. 100% ನಿಮಗೆ ಒಂದು ಬೆಸ್ಟ್ ಕೂಲರ್ ತೋರಿಸ್ಕೊಡ್ತೀನಿ. ಒಂದು ಕಡಿಮೆ ಅಂತಲ್ಲ, ಯಾಕಂದ್ರೆ ಇದು 42 ಲೀಟರ್ ಕೆಪಾಸಿಟಿ ಇರುವಂತ ಕೂಲರ್ ಗೈಸ್. ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ನಿಮಗೆ ಇದು ಸಿಗ್ತಾ ಇದೆ. ಯಾರು ಇಂಟ್ರೆಸ್ಟ್ ಇದ್ದಾರೆ ಆರಾಮ ನೀವು ಹೇಳ್ಬೇಕಂದ್ರೆ ನಮ್ಮ ದಾವಣಗೆರೆಯಲ್ಲಿ ಪರ್ಚೇಸ್ ಮಾಡಿರ್ಬೋದು. ಆಲ್ಮೋಸ್ಟ್ ಎಲ್ಲಾ ಕಡೆ ಇದ್ರು ಕೂಡ ಸೇಮ್ ಒಂದು 100-200 ಹೆಚ್ಚು ಕಡಿಮೆ ಇರ್ಬೋದು. ಆನ್ಲೈನ್ ಮಾತ್ರ ನಮಗೆ ಇದ್ದಿದ್ದು ಹೇಳ್ತಾ ಇದ್ದೀನಿ, 10,000 11,000 ಇದೆ. ಅದ್ ಬಿಟ್ಟು ಬೆಸ್ಟ್ ಆಫ್ಲೈನ್ ಹೋದ್ರೆ ನಿಮಗೆ ಪರ್ಚೇಸ್ ಮಾಡ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನೋಡ್ತಾ ಇದ್ರಲ್ಲ ಗೈಸ್, ಕಂಪ್ಲೀಟ್ ಆಗಿ ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ, ಈ ವಿಡಿಯೋನ ಸಪೋರ್ಟ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.